ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾಭದ್ರಾ ನದಿಯ ಒಡಲಿಗೆ ಮರಳು ಮಾಫಿಯಾ ಕನ್ನ ಹಾಕ್ತಾ ಇದೆ. ಎಗ್ಗಿಲ್ಲದೆ ಅಕ್ರಮ ಮರಳು ಮಾಫಿಯಾ ಕಾರ್ಯಾಚರಿಸ್ತಾ ಇದೆ. ಇನ್ನು ಈ ಅಕ್ರಮ ಮರಳು ದಂಧೆಯಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗ್ತಾ ಇದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ಎಗ್ಗು ಸಿಕ್ಕಿಲ್ಲದೆ ಕಾರ್ಯಾಚರಿಸ್ತಾ ಇರೋದು. ಡಿಸಿ ಗುರುಲಿಂಗ ಕಾವಲಿಕಟ್ಟೆ ಮತ್ತು ಎಸ್ಪಿ ನಿಖಿಲ್ ಇದರ ಕಡೆಗೆ ಗಮನಿಸಬೇಕಾದಂತ ಅನಿವಾರ್ಯತೆ ಇದೆ. ಸರ್ಕಾರದ ಬೊಕ್ಕಸಕ್ಕೆ 15 ರಿಂದ 18 ಕೋಟಿ ವಾರ್ಷಿಕವಾಗಿ ಇದರಿಂದ ನಷ್ಟ ಆಗ್ತಾ ಇದೆ. ಹಾಡೋನಹಳ್ಳಿ, ನಿಂಬೆಗುಂದಿ, ಮಂಗೋಟೆ ಕಡೆ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗು ಸಿಗ್ಗಿಲ್ಲದೆ ನಡೀತಾ ಇರೋದು. ನದಿಯ ಒಂದು ಬದಿ ನಿಂಬೆಗುಂದಿ, ಮತ್ತೊಂದು ಬದಿ ಹಾಡೋನಹಳ್ಳಿ. ನಿಂಬೆಗುಂದಿ ಭದ್ರಾವತಿ ತಾಲೂಕಿಗೆ ಬರುತ್ತೆ, ಹಾಡೋನಹಳ್ಳಿ ಶಿವಮೊಗ್ಗ ತಾಲೂಕಿಗೆ ಬರುತ್ತೆ. ಅಕ್ರಮ ಮರಳು ಮಾಫಿಯಾದ ಬೆನ್ನು ಬಿದ್ದಿದೆ ಸುವರ್ಣ ನ್ಯೂಸ್. ತನ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಮರಳು ಮಾಫಿಯಾ ಯಾವ ರೀತಿ ಕಾರ್ಯಾಚರಿಸ್ತಾ ಇದೆ ಅನ್ನೋದನ್ನು ಬಿಚ್ಚಿಡ್ತಾ ಇದೆ. ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮರಳು ಮಾಫಿಯಾ ಯಾವ ರೀತಿ ನಡೀತಾ ಇದೆ. ತುಂಗಾಭದ್ರಾ ಒಡಲಿಗೆ ಅಕ್ರಮ ಮರಳು ದಂಧೆಕೋರರು ಕನ್ನ ಹಾಕ್ತಿರೋದು ಹೆಂಗೆ ಅಂತ. ಇನ್ನು ಯುಪಿ, ಬಿಹಾರ, ಇನ್ನು ಅಕ್ರಮ ಬಾಂಗ್ಲಾ ನುಸುಳುಕೋರರು ಕೂಡ ಈ ದಂಧೆಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಗಲಲ್ಲಿ ಜೆಸಿಬಿ, ರಾತ್ರಿಯಲ್ಲಿ ಮೋಟಾರ್ ಬೋಟ್ ಅನ್ನು ಬಳಸಿ ಮರಳು ಗಣಿಗಾರಿಕೆ ನಡೀತಾ ಇದೆ. ರಾತ್ರಿ ಮೋಟಾರ್ ಬೋಟ್ ಬಳಸಿ ನದಿಯಲ್ಲಿನ ಮರಳನ್ನು ಎತ್ತುತ್ತಾ ಇದ್ದಾರೆ. ತಹಶೀಲ್ದಾರರು, ಎಸಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಯಾಕೆ ಸುಮ್ಮನಿದೆ ಅನ್ನೋದು ಪ್ರಶ್ನೆ ಇದೆ. ಗೊತ್ತಿಲ್ವಾ, ಗೊತ್ತಿಲ್ಲದ ರೀತಿಯಲ್ಲಿ ಸುಮ್ಮನೆ ಕೂತಿದ್ದಾರಾ ಅಥವಾ ಸುಮ್ಮನೆ ಕೂರೋದಕ್ಕೆ ಸಮಥಿಂಗ್ ವ್ಯವಹಾರಗಳೇನಾದರೂ ಇದೆಯಾ? ಈ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ರಹಸ್ಯ ಕಾರ್ಯಾಚರಣೆಯನ್ನು ಸುವರ್ಣ ನ್ಯೂಸ್ ಮಾಡಿದೆ. ಅದರ ವಿವರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಟೆಂಟ್ ಹಾಕಿದ್ರಲ್ಲ, ಎಲ್ಲ ಹೋದ್ರು ಅವರು? ಇಲ್ಲಿ ಇದ್ರಲ್ಲ, ಎಲ್ಲ ಹೋದ್ರು? ಟೆಂಟ್ ಹಾಕಿದ್ರಲ್ಲ ಅವ್ರು ಊರಿಗೆ ಹೋಗಿರಂಗ ಕಾಣ್ತಾರೆ ಸರ್. ಎಷ್ಟು ದಿವಸ ಆಯ್ತು ಊರಿಗೆ ಹೋಗಿ? 2-3 ದಿವಸ ಆಯ್ತನಪ್ಪ. ಎಲ್ಲಿನವ್ರು? ಅವ್ರು ಬಿದಾರೆ, ಇವರು ಬರ್ತಾರೆ. ಎಂತ ಬಿದಾರ್ ಕಡೆ ಆತೈತ್ಲ. ಬೀದರ್, ಬಿಹಾರ? ಬಿಹಾರ. ಬಿಹಾರನ ಬಾಂಗ್ಲಾನ? ಅವ್ರ ಕೆಲ್ಸಕ್ಕೆ ಬರ್ತಾರ ಕೂಲಿಗೆ? ಎಷ್ಟು ಜನ ಬರ್ತಾರ? ಟೀಮ್ ಬರೋದ ಹೆಂಗೆ? ಟೀಮೇ ಅವ್ರ ಒಂದು 10 ಜನ. 10 ಜನ? 10 ಅಷ್ಟೇ ಜನನ? 10-15 ಜನ ಅದಾರನ ಒಟ್ಟು ಅವ್ರು ಒಂದು ಟೀಮ್ ಬರ್ತದ. ಹಾ, ಪಕ್ಕದ ತೋಟದ ವಿಚಾರಿಸಿದ್ರೆ ಗೊತ್ತಾಗತ್ತ. ಅವನೇ ಒಂದ್ ಸ್ವಲ್ಪ ಹಂಗಲ್ಲಣ್ಣ, ಬಿಹಾರದಿಂದ ಅವ್ರು ಬರ್ತಾರಲ್ಲ, ಟೀಮೇ ಕರ್ಕೋಬೇಕ ಅವ್ರನ್ನ? ಹೆಂಗೆ? ಇಲ್ಲೆಲ್ಲರೂ ಕ್ಯಾಂಪ್ ಮಾಡ್ಯಾರ ಬೇರೆ ಕಡೆ? ಕ್ಯಾಂಪ್ ಮಾಡ್ಕೊಂಡೆ ಏರ್ ಕೊಡಕ್ ಕಾಣ್ತಾರೆ. ಇಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ಎಷ್ಟು ಒಂದು 10 ಕ್ಯಾಂಪ್ ಹಾಕಿದ್ರ? ಒಂದು 2 ಕ್ಯಾಂಪ್ ಹಾಕ್ಯಂದು ಏರ್ ಕೊಡೋದು. ಏನ್ ಕೆಲ್ಸಕ್ಕೆ ಬಂದಿದ್ರ ಅವ್ರು? ಅವ್ರದ್ದು ಬರೀ ಮಳ್ಳೇರದೆ ಅವರು. ಮರಳ? ಏನ್ JCB ಮಾಡ್ತಾರ ಇಲ್ಲ ದೋಣಿಲಿ ಮರಳು ತೆಗಿತಾರೆ? ಚೆನ್ನಾಗಿ ತೆಗಿತಾರ? ಇವು ಮೋಟ್ರ್ ಇಟ್ಕೊಂಡ್ರೆ ಒಂದು 2-3 ಉಕ್ಕಡ ಮಾಡ್ಕೊಂಡ್ಬರ್ತಾರೆ. ತರ್ತಿರೋದೆ, ಒಳ್ಳೆಯವ್ರು ಮಾಡ್ತಿರೋದೆ, ಊಟ ಮಾಡ್ತಿರೋದೆ. ಸುಮ್ಮನೆ ಅವ್ರದ್ದು ಅದೇ ಫ್ಯಾಮಿಲಿ ಇದಾರ? ಹಿಂಗೆ ಫ್ಯಾಮಿಲಿ ಅವರು ಫ್ಯಾಮಿಲಿ ಅಂದ್ರೆ ಅವ್ರ ಫ್ಯಾಮಿಲಿ. ತೋಟದ ಕೆಲಸ ಮಾಡಲ್ಲ ಅವರು? ತೋಟದ ಕೆಲಸ ಮಾಡಲ್ವಾ? ಇಲ್ಲ ತೋಟ ಕೆಲಸ ಮಾಡಲ್ಲ ಅವರು. ನಾನು ಇವತ್ತೇ ಬಂದಿರೋದು ಇತ್ಲಾಗ 15 ಸಾತ ದಿಲ್ಲಿ. ಅವರು ಇಲ್ಲಿ ತೋಟದ ಪರಿಚಯ ಇರಲ್ಲ, ಗೊತ್ತಾಯ್ತು. ಅವರೇ ಇಟ್ಕೊಂಡ್ ಸ್ವಲ್ಪ ಕೆಲಸ ಮಾಡ್ಸೋದು ಅವ್ರನ್ನ. ಹೆಂಗ್ ಲೋಡಿಗೆ ಹೆಂಗ್ ಕೊಡ್ತಾರೆ? ಕೊಟ್ಟದಾರಪ್ಪ ಗೊತ್ತಿಲ್ಲ. ಅಲ್ಲ, ಅದೇನ್ ಟ್ರ್ಯಾಕ್ಟರ್ ಲೆಕ್ಕನ ಅಥವಾ ಲೋಡ್ ಲೆಕ್ಕನ? ಹೆಂಗೆ? ಲೆಕ್ಕನೇ ಇರ್ಬೇಕದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.